ರೀಸೆಂಟ್ ಆಗಿ ನೀವು ಬಿಗ್ ಬಾಸ್ ಶೋಗೆ ಹೋಗಿದ್ರಿ. ಸೊ 1 ಡೇ ಸ್ಪೆಂಡ್ ಮಾಡಿದೀರಾ. ಸೊ ಶೋ ಬಗ್ಗೆ, ಕಂಟೆಸ್ಟೆಂಟ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಆಕ್ಚುಲಿ ಸ್ವರ್ಗ ನರಕ ಅಂತ ಒಂದೆರಡು ಕಾನ್ಸೆಪ್ಟ್ ಮಾಡಿದ್ರು. ಬಟ್ ಇಡೀ ಬಿಗ್ ಬಾಸ್ ಮನೆನೇ ಒಂದು ನರಕ ಅನ್ನಿಸ್ಬಿಡ್ತು ನನಗೆ ವೈಯಕ್ತಿಕವಾಗಿ. ಅದೊಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮು. ಅಂದರೆ ನೀವು ನಿಮ್ಮ ಟ್ಯಾಲೆಂಟನ್ನ, ನಿಮ್ಮಲ್ಲಿರೋ ಕ್ವಾಲಿಟೀಸ್ನ ಜನರಿಗೆ ಲಿಟ್ರಲಿ ಒಂದೊಂದು ಸೆಕೆಂಡು ಗಮನಿಸ್ತಾ ಇರ್ತಾರೆ ಜನ. ಸೊ ಅದನ್ನು ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ಸ್ಟಫನ್ನು ನೀವು ಎಕ್ಸ್ಪೋಸ್ ಮಾಡೋಕ್ಕೆ ಜನರಿಗೆ ಇಟ್ ಇಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ನನಗದು ತುಂಬ ಖುಷಿ ಕೊಡ್ತು. ಅಂದರೆ ನನಗಲ್ಲಿ ಹೋಗಬೇಕು ಅಂತ ಯಾವತ್ತೂ ಅನಿಸಿರ್ಲಿಲ್ಲ. ಬಟ್ ನಾನಲ್ಲಿ ಒಂದು 5 ಅವರ್ ಇದ್ದೆ. ಆ್ಯಂಡ್ ನಮ್ಮನ್ನ ಗೆಸ್ಟಾಗಿ ಕರೆಸಿದ್ರು ಆ ಶೋಗೆ. ಆ್ಯಂಡ್ ಒಟ್ಟಿನಲ್ಲಿ ಒಂದು ಬೇರೆನೇ ಎಕ್ಸ್ಪೀರಿಯನ್ಸ್ ಅದು ನನ್ನ ಪ್ರಕಾರ ಪ್ರತಿಯೊಬ್ಬರು ಒಂದ್ಸತಿ ಅದನ್ನು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಆ ಒಂದು ಐಸೋಲೇಷನ್ ಇದೆಯಲ್ಲ, ಎಲ್ಲವನ್ನೂ ಬಿಟ್ಟು ಲಿಟ್ರಲಿ ನಮ್ಮ ವಾಚ್ ಕಿತ್ಕೊಂಡು ಒಳಗೆ ಕಳಿಸಿದ್ರು. ನಮಗೆ ಫೋನ್ನೆಲ್ಲ ಜಾಮರ್ ಹಾಕಿರ್ತಾರೆ, ಫೋನ್ಗೆ ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟೈಮ್ ಗೊತ್ತಿರಲ್ಲ, ಡೇಟ್ ಗೊತ್ತಿರಲ್ಲ, ಅವ್ರಿಗೆ ಊಟ ತಿಂಡಿ ಸರಿಯಾಗಿರಲ್ಲ, ಬರೀ ಗೇಮ್ ಆಡ್ತಾ ಇರ್ತಾರೆ. ಸೊ ಇದನ್ನ 100 ದಿವಸ 120 ದಿವಸ ಮಾಡೋದು ತುಂಬ ಕಷ್ಟದ ಕೆಲಸ ನನ್ನ ಪ್ರಕಾರ. ನನಗಂತೂ ಆಗಲ್ಲ. ಬಟ್ ಗೆಸ್ಟಾಗಿ ಹೋಗಿ ಅವ್ರ ಮಧ್ಯ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತಂದು ಅದನ್ನು ಎಂಜಾಯ್ ಮಾಡೋದು ನಂಗೆ ಆ ಪ್ರೋಸೆಸ್ ಖುಷಿ ಆಯಿತು. ಓಕೆ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಸರ್ ಈ ಶೋನಲ್ಲಿ? ನನ್ನ ನನಗೆ ಫೇವ್ರೆಟ್ ಅಂತ ನಾನು ಬಯಾಸ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ನನಗೆ ಒಳಗೆ ಹೋದಾಗ ಐ ಥಿಂಕ್ ತ್ರಿವಿಕ್ರಮ್ ಆ್ಯಂಡ್ ಮಂಜು ಆರ್ ಪ್ಲೇಯಿಂಗ್ ವೆಲ್. ನನಗೆ ಆ ಒಂದು 5 ಅವರಲ್ಲಿ ನಾನು ನೋಡ್ದಂಗೆ ಅವರಿಬ್ರು ಚೆನ್ನಾಗಿ ಆಡ್ತಾ ಇದ್ರು ಅಂತ ನನಗನ್ನಿಸ್ತು. ಟಾಪ್ 5 ಅಲ್ಲಿ ಯಾರು ಇರ್ಬೋದು ಅನ್ಸುತ್ತೆ ನಿಮ್ಗೆ? ಒಂದು ಅಂದಾಜು, ಅಂದ್ರೆ ಈಗ ಫಾಲೋ ಮಾಡಿರ್ತೀರಾ ಆಬ್ವಿಯಸ್ಲಿ, ಅಟ್ಲೀಸ್ಟ್ ಸ್ವಲ್ಪಾರು ಮಾಡಿರ್ತೀರಾ, ಅಟ್ಲೀಸ್ಟ್ 1 ಡೇ ಹೋಗಿದ್ದೀರಲ್ವಾ? ಸೊ ಆ ಎಕ್ಸ್ಪೀರಿಯನ್ಸ್ಗೆ ಬೇಸ್ಡ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಲೈಕ್ ಯಾರಾಗಿರ್ಬೋದು ಫೈನಲಿಸ್ಟ್ಗಳು ಅಂತ? ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ. ನನಗೆ ಬಿಗ್ ಬಾಸ್ ಇದಕ್ಕೆ ತಂದು ಹಾಕ್ಬಿಡಿ. ನೆಕ್ಸ್ಟ್ ಟೈಮ್ ಕಳಿಸ್ಬಿಡ್ತಾರೆ ನನ್ನ. ಕಳ್ಸಿದ್ರೆ ಐ ಮೀನ್ ಕರೆದ್ರೆ ಹೋಗ್ತೀರಾ? ಆಫರ್ ಕೊಟ್ರೆ ಹೋಗೋ ಆಸೆ ಇದೆಯಾ? ಗೊತ್ತಿಲ್ಲ. ವಿ ನೆವರ್ ನೋ ಏನಾಗುತ್ತೆ ಅಂತ. ಈಗ ಸೀರಿಯಲ್ ನಡೀತಾ ಇದೆ ನಮ್ದು. ಸೊ ನಾವು ಹೋಗಂಗೆ ಪರ್ಮಿಷನ್ ಇಲ್ಲ. ಬಟ್ ಮುಂದೆ ನೋಡೋಣ, ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.